ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಫೇಶಿಯಲ್, ಹೌದು ಫೇಶಿಯಲ್ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೇಕು, ಅದು ನಾವು ಮನೆಯಲ್ಲೇ ಸಿಗುವಂಥ ಪದಾರ್ಥವನ್ನೇ ಯೂಸ್ ಮಾಡಿ ಅದು 4 ಸ್ಟೆಪ್ಪಲ್ಲೇ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ನಮ್ಮ ಸ್ಕಿನ್ನು ಡಲ್ಲಾಗಿರುತ್ತೆ, ಬ್ರೈಟ್ನಿಂಗ್ ಕಡಿಮೆ ಆಗಿರುತ್ತೆ. ಹಾಗೆ ನಾವೇನು ಮಾಡ್ತೀವಿ, ಪಾರ್ಲರ್ಗೆ ಹೋಗ್ತೀವಿ, ಅಲ್ಲಿ ಯಾವುದೋ ಎಲ್ಲ ಕೆಮಿಕಲ್ ಮಿಕ್ಸ್ ಇರೋಂಥ ಕ್ರೀಮ್ಗಳೆಲ್ಲ ಬಳಸಿ ಫೇಶಿಯಲ್ ಮಾಡ್ತಾರೆ. ಆಗೆಲ್ಲ ನೋಡಿ ಆಗಿನ ಕಾಲದಲ್ಲಿ ಯಾವ ಪಾರ್ಲರ್ ಇದ್ವು ಹೇಳಿ, ಬಟ್ ಆದರೂ ಅವ್ರ ಸ್ಕಿನ್ ಎಷ್ಟು ಶೈನಿಯಾಗಿತ್ತು ಹೇಳಿ. ಯಾಕೆಂದರೆ ಅವರು ಮನೆಯಲ್ಲೇ ಇರೋಂಥ ಪದಾರ್ಥಗಳನ್ನೇ ಬಳಸಿ ಅವರು ಹಚ್ಕೊಳ್ತಾ ಬರ್ತಾಯಿದ್ರು. ಆವಾಗವಾಗ ಅರಿಶಿಣ ಆಗಿರ್ಬೋದು, ಹಾಗೆ ಮೊಸರಾಗಿರ್ಬೋದು, ಹಾಗೆ ಈ ಸೌತೆಕಾಯಿ, ಟೊಮಾಟೊ, ಮನೇಲಿ ಏನು ಸಿಗುತ್ತೆ ಆದಷ್ಟು ನಾವು ಈ ಥರ ಹರ್ಬಲ್ನ ಬಳಸ್ತಾ ಹೋದರೆ ನಾವು ತಿನ್ನೋದೇ ಆಗಿರ್ಬೋದು, ಮೇಲ್ಗಡೆ ಅಪ್ಲೈ ಮಾಡೋದೇ ಆಗಿರ್ಬೋದು, ಹರ್ಬಲ್ ಜಾಸ್ತಿ ಬಳಸಿದಷ್ಟು ನಮಗೆ ಹೆಲ್ತ್ಗೂ ಒಳ್ಳೆಯದು, ನಮ್ಮ ಸ್ಕಿನ್ಗೂ ಒಳ್ಳೆಯದು. ಹಾಗಾಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥನ ನಾನು ಬಳಸಿ ಇವತ್ತು ಫೇಶಿಯಲ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. 4 ಸ್ಟೆಪ್ಸಲ್ಲಿ. ನೀವು ಪಾರ್ಲರ್ಗೆ ಹೋದ್ರೂ ಇದೇ ಸ್ಟೆಪ್ಸೇ ಬಳಸೋದು, ಬೇರೇನು ಅವರೇನು ಬೇರೆ ಮಾಡೋದೇ ಇಲ್ಲ. ಹಾಗಾಗಿ ಆಮೇಲೆ ಲಾಸ್ಟು ಸುಮಾರು ಹಿಂದೆ ಒಬ್ಬರು ಕೇಳಿದ್ರು ಸಹ, ಇದು ನನಗೇನೆ ಅಷ್ಟಾಗಿ ನೆನಪಿಲ್ಲ, ಫೇಶಿಯಲ್ ಬಗ್ಗೆನೂ ಹೇಳಿ ಅಕ್ಕ ತಿಳಿಸಿ ಅಂತಂದ್ಬಿಟ್ಟು. ಹೀಗೆ ಮಾಡೋಕ್ಕಾಗಿರಲಿಲ್ಲ, ಈ ವಿಡಿಯೋ ಮಾಡಿಕೊಂಡು ಹಾಗೆ ಮಾಡೋಕ್ಕಾಗಿರಲಿಲ್ಲ. ಸರಿ ಇವಾಗ ಫೇಶಿಯಲ್ ಮಾಡಿ ತೋರಿಸೋಣ ಅಂತಂದ್ಬಿಟ್ಟು, ನಾನು ತುಂಬ ದಿನ ಆಗಿತ್ತು ಏನೂ ಫೇಸ್ಗೆ ಅಪ್ಲೈಯೂ ಮಾಡಿರಲಿಲ್ಲ. ಒಂಥರ ಸ್ವಲ್ಪ ಡ್ರೈ, ಸ್ವಲ್ಪ ಡಲ್ನೆಸ್ ಅನ್ನಿಸ್ತಾ ಇತ್ತು. ಹಾಗೆ ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ನೋಡಿ ಮೊಸರು ಬಳಸಿ. ಮೊಸರು ಅಂದ ತಕ್ಷಣ ನೋಡಿ ಎಷ್ಟು ನಮ್ಮ ಸ್ಕಿನ್ನಿಗೆ ಅದರಿಂದ ಬೆನಿಫಿಟ್ಸ್ ಇದ್ದಾವೆ ಅಂತಂದರೆ ಹೇಳ್ತಾ ಹೋದರೆ ಅದು ಇಡೀ ವಿಡಿಯೋ ಬರೀ ಮೊಸರದೇ ಒಂದು ವಿಡಿಯೋ ಆಗಿಬಿಡುತ್ತೆ. ಹಾಗಾಗಿ ಯಾಕಂದರೆ ನಾವು ಬ್ಲೀಚ್ ಏನು ಮಾಡಿಸ್ಕೋತೀವಲ್ವ, ಪಾರ್ಲರ್ಗೆ ಹೋಗಿ ಸಪ್ರೇಟ್ ಬ್ಲೀಚ್ ಅಂತಲೇ ಮಾಡಿಸ್ಕೊಂಡು ಬರ್ತೀವಿ. ಅದು ನೋಡಿ ಅದಕ್ಕಿಂತ ನಿಮಗೆ 2 ಪಟ್ಟು ರಿಸಲ್ಟು ಈ ಮೊಸರಿಂದ ಸಿಗುತ್ತೆ. ನೀವು ಏನೂ ಮಾಡೋದು ಬೇಡ, ಖಾಲಿ ನೀವು ಡೈಲಿ ಬೇಕಾದರೆ ಮೊಸರು ಅಪ್ಲೈ ಮಾಡಿ ಮುಖ ತೊಳ್ಕೊಳ್ಳಿ ಸಾಕು. ಹಾಗೆ ನೋಡಿ ಎಷ್ಟು ಸ್ಕಿನ್ನು ನಿಮಗೆ ಚೇಂಜಸ್ ಆಗುತ್ತಂತೆ ನಿಮಗೆ ಗೊತ್ತಾಗುತ್ತೆ. ಕಂಟಿನ್ಯೂ ಬಳಸಿ. ಅದರಲ್ಲಿ ಬೇಕಾದ್ರೆ ನಿಮಗೆ ಅಷ್ಟು ಪೇಷನ್ಸ್ ಇಲ್ಲ, ಅಷ್ಟು ಟೈಮ್ ಇಲ್ಲ ಅನ್ನೋದಾದರೆ ಬರೀ ಮೊಸರು ಸುಮ್ಮನೆ ಒಂದು ಸ್ವಲ್ಪ ತೊಗೊಳ್ಳಿ, ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ 15 ನಿಮಿಷ, ನಿಮ್ಗೆ ಟೈಮ್ ಇದ್ದರೆ 20 ನಿಮಿಷ ಬಿಡಿ, ಒಳ್ಳೆಯದೇ. ಬಟ್ ಚೆನ್ನಾಗಿ ಮಸಾಜ್ ಮಾಡಿ ಒಂದು 20 ನಿಮಿಷ ಬಿಟ್ಬಿಟ್ಟು ನಾರ್ಮಲ್ ವಾಟ್ರಲ್ಲೇ ನೀವು ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಸಾಕು. ಅಷ್ಟೇ ಸಾಕು. ನಿಮಗೆ ಸ್ಕಿನ್ನು ನೀವು ಮುಂಚೆ ಇರೋದಕ್ಕೂ ಆಮೇಲೆ ಇದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಅಷ್ಟು ಬೆನಿಫಿಟ್ಸ್ ಇದೆ. ಹಾಗಾಗಿ ಆಮೇಲೆ ನೋಡಿ ಈ ವಿಡಿಯೋದಲ್ಲಿ ಯಾವ ಸ್ಕಿನ್ನಿಗೆ ಅಂದರೆ ಡ್ರೈ ಸ್ಕಿನ್ ಇರೋರು, ಆಯಿಲಿ ಸ್ಕಿನ್ ಇರೋರು, ಆಮೇಲೆ ಡ್ರೈ ಕಾಂಬಿನೇಷನು ನಾರ್ಮಲು, ಈ ಸ್ಕಿನ್ನವ್ರಿಗೆ ಸೇಮ್ ನಾನೇನು ಹೇಳ್ತೀನಿ ಅದರಲ್ಲಿ ಅದನ್ನೇ ಹಾಕಿ ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು. ಬಟ್ ಆಯಿಲಿ ಸ್ಕಿನ್ ಇರೋರು ಸ್ವಲ್ಪ ಕೇರ್ ತೊಗೊಳ್ಬೇಕಾಗುತ್ತೆ. ಅಂದರೆ ನಾವು ಅಂದರೆ ನಂದು ಡ್ರೈ ಸ್ಕಿನ್ ಅಲ್ವಾ, ನಾವೇನು ಮೊಸರಿಗೆ ಆ್ಯಡ್ ಮಾಡ್ತೀನಿ ಅದು ಆಯಿಲಿ ಸ್ಕಿನ್ನವ್ರಿಗೆ ಸೂಟ್ ಆಗೋಲ್ಲ. ಯಾಕಂದರೆ ಆಲ್ರೆಡಿ ಅವರಿಗೆ ಆಯಿಲಿ ಸ್ಕಿನ್ ಅಂದ ತಕ್ಷಣ ಸ್ವಲ್ಪ ಪಿಂಪಲ್ ಜಾಸ್ತಿ ಇರುತ್ತೆ, ಅವ್ರ ಸ್ಕಿನ್ನಲ್ಲಿ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಅವರಿಗೆ ಸೂಟ್ ಆಗೋಲ್ಲ. ಅದು ನಾನು ವಿಡಿಯೋದಲ್ಲಿ ಫೇಶಿಯಲ್ ಮಾಡ್ಕೊಳ್ತಾನೆ ಹಾಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಆಮೇಲೆ ಇನ್ನೊಂದು, ನಿಮಗೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನಿಮಗೆ ಅನಿಸಿದರೆ ಕಮೆಂಟಲ್ಲಿ ಖಂಡಿತ ಕೇಳಿ, ಮಾಡ್ತೀನಿ. ಯಾಕಂದರೆ ನನಗೂ ಈಸಿ ಆಗುತ್ತೆ. ನಿಮಗೋಸ್ಕರನೇ ನಾನು ವಿಡಿಯೋ ಮಾಡೋದು. ಅದರಲ್ಲೂ ನಿಮಗೆ ಇಷ್ಟ ಆಗಿದ್ದೇ ನಾನು ವಿಡಿಯೋ ಮಾಡಿದಾಗ ನಿಮಗೆ ಚೆನ್ನಾಗಿ ರೀಚ್ ಆಗುತ್ತೆ ಅಂತ ನಾನು ಕೇಳ್ಕೊಳ್ಳೋದು ಅಷ್ಟೇ. ಯಾವ ಟಾಪಿಕ್ ಬಗ್ಗೆ ಬೇಕು ಅಂತ ನೀವು ಕಮೆಂಟಲ್ಲಿ ಕೇಳಿ, ಖಂಡಿತವಾಗಿ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಫ್ರೀ ಕಣ್ರಿ, ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ಬಂದರೆ ತಾನೇ ನೀವು ನನ್ನ ವಿಡಿಯೋ ನೋಡೋಕ್ಕಾಗುತ್ತೆ, ಏನು ಕಂಟೆಂಟು ಏನು ನಿಮ್ಗೆ ಯೂಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ನಾನು 4 ಸ್ಟೆಪ್ಸ್ ಅಂತ ಹೇಳಿದ್ನಲ್ವ,
ಒಂದೊಂದಾಗಿ ಶುರು ಮಾಡೋಣ. ಹಾಗೆ ಇದು ಮೊಸರು ಫೇಶಿಯಲ್ಲು, ನಿಮಗೆ ಗೊತ್ತಿರಲಿ. ಮೊಸರಿದ್ದರೆ ಅಷ್ಟೇ ಸಾಕು. ಆಮೇಲೆ ತುಂಬ ಮೊಸರು ಬೇಕಂತನೂ ಏನಿಲ್ಲ. ನಾನು ನಿಮಗೆ ತೋರಿಸೋದಕ್ಕೆ ಒಂದು ಬೌಲಲ್ಲಿ ಹಾಕಿದ್ದೀನಿ. ಇಷ್ಟು ಮೊಸರು ಸಹ ಯೂಸ್ ಆಗೋಲ್ಲ, ಇದರಲ್ಲಿ ಒಂದು ಅರ್ಧದಷ್ಟು ಯೂಸ್ ಆಗ್ಬೋದು ಅಷ್ಟೇ. ತೋರಿಸೋದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಮೊಸರು ಆಚೆಯಿಂದ ತಂದಿರೋದಕ್ಕಿಂತ ನೀವು ಮನೆಯಲ್ಲೇ ಏನು ನೈಟ್ ಎಪ್ಪ ಹಾಕ್ತೀವಿ ಅಂತ ಹೇಳ್ತೀವಲ್ವ, ಆ ಹಾಲು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಮೊಸರು ಹಾಕಿದರೆ ಅದಾದರೆ ಇನ್ನೂ ತುಂಬ ಒಳ್ಳೆಯದು, ಒಳ್ಳೆಯ ರಿಸಲ್ಟ್ ಸಹ ಸಿಗುತ್ತೆ ನಿಮಗೆ. ನೀವು ಇನ್ ಕೇಸು ನೈಟ್ ಮಾಡ್ಕೊಳ್ತೀವಿ ಅನ್ನೋದಾದರೆ ಬೆಳಿಗ್ಗೆ ಎದ್ದ ತಕ್ಷಣ ಹಾಕಿಡಿ, ಮೊಸರು ಆಗುತ್ತೆ ಅದು. ಇಲ್ಲ ನೀವು ಬೆಳಗ್ಗೆ ಮಾಡ್ಕೊಳ್ತೀರಾ ಅನ್ನೋದಾದರೆ ನೈಟೇ ಎಪ್ಪಾಕಿಟ್ಟಿರಿ, ಆ ಮೊಸರು ಯೂಸ್ ಮಾಡಿ, ತುಂಬ ಒಳ್ಳೆಯದು. ಬಟ್ ಅಷ್ಟು ಆಗದೆ ಇದ್ದರೆ ಆಚೆಯಿಂದ ತಂದು ಮೊಸರಾದ್ರೂ ಓಕೆ. ಬಟ್ ನಿಮಗೆ ಒಳ್ಳೆಯ ರಿಸಲ್ಟು, ಬೆಸ್ಟ್ ರಿಸಲ್ಟು ಬೇಕು ಅನ್ನೋದಾದರೆ ಸ್ವತಃ ನೀವೇ ಮನೆಯಲ್ಲೇ ರೆಡಿ ಮಾಡಿದ ಮೊಸರು ಆಯಿತು ಅಂತಂದರೆ ಇನ್ನೂ ತುಂಬ ಒಳ್ಳೆಯದು, ಅಷ್ಟೇ ನಾನು ಹೇಳ್ತಾ ಇರೋದು. ಇದು ಎಪ್ಪಾಕಿರೋ ಮೊಸರೇನೆ, ಹಾಗಾಗಿ ಹೇಳಿದ್ದು. ಆಮೇಲೆ ಇನ್ನೊಂದು ನೋಡಿ, ಮೊಸರು ಯಾವಾಗಲೂ ನಮ್ಮ ಕ್ಲೆನ್ಸ್ ಮಾಡ್ತೀವಲ್ವ, ಚೆನ್ನಾಗಿ ಮಸಾಜ್ ಮಾಡಬೇಕು. ಆಗೇನಾಗುತ್ತೆ, ಪೋರ್ಸ್ ಎಲ್ಲ ನಮ್ಮದು ಓಪನ್ ಆಗುತ್ತೆ. ನಾವು ಡೈಲಿ ನಾವು ಎಷ್ಟು ಸ್ನಾನ ಮಾಡಿದ್ರು, ಎಷ್ಟು ನಾವು ಫೇಸ್ ವಾಶ್ ಮಾಡ್ಕೋತೀವಿ, ದಿನದಲ್ಲಿ ಒಂದು 3 ಸಲ ಮಾಡ್ಕೊಳ್ತೀವಿ ಅನ್ನೋದು ಆದರೂ ಸಹ ನಾವು ಚೆನ್ನಾಗಿ ಮಸಾಜ್ ಫೇಶಿಯಲ್ ಇರೋದೇ ಮಸಾಜಿಂದನೇ. ಅದರಿಂದನೇ ನಮ್ಮದು ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ ಹೋಗುತ್ತೆ, ಪೋರ್ಸ್ ಓಪನ್ ಆಗುತ್ತೆ. ಹಾಗೆ ನಿಮಗೆ ಸ್ಕಿನ್ನಲ್ಲಿ ಆಳವಾಗಿ ಇಳಿಯುತ್ತೆ. ನಾವೇನು ಬಳಸ್ತೀವಿ ಮೊಸರು, ಅದರಲ್ಲಿ ಇನ್ನೂ ಏನೇನು ಇಂಗ್ರೀಡಿಯೆಂಟ್ ನಾವು ಆ್ಯಡ್ ಮಾಡ್ತೀವಲ್ವ, ಅದೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಆಮೇಲೆ ನಿಮಗೆ ಸ್ವಲ್ಪ ಕೈ ನೋವು ಅನಿಸ್ಬೋದು, ಯಾಕಂದರೆ ಚೆನ್ನಾಗಿ ಮಸಾಜ್ ಮಾಡ್ತಾ ಯಾಕಂದರೆ 4 ಸ್ಟೆಪ್ಪಲ್ಲಿ ಇರೋದು ಮೇಯ್ನ್ ಮಸಾಜೇ. ನಾವು ಫೇಶಿಯಲ್ ಮಾಡಿಸೋದೇ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋಕ್ಕೆ ಅಂತಲೇ. ಅಂದರೆ ಹಾಗೆ ರಿಲ್ಯಾಕ್ಸು ಆಗುತ್ತೆ ನಮಗೆ. ಆಗ ಕೈ ನೋವು ಬಂದಾಗ ಏನು ಮಾಡೋದು ಅಂದರೆ, ಪಾರ್ಲರಲ್ಲಿ ಅಂದರೆ ಅವರು ಮಾಡ್ತಾರೆ, ಅವ್ರಿಗೆ ಡೈಲಿ ರೂಢಿ ಇರುತ್ತೆ, ನಮಗೇನು ಅನಿಸೋದೇ ಇಲ್ಲ. ಬಟ್ ಸ್ವತಃ ನಾವೇ ಮಾಡ್ಕೊಂಡಾಗ ಒಂದು ಸ್ವಲ್ಪ ಕೈ ನೋವು ಬರೋ ಚಾನ್ಸ್ ಇರುತ್ತೆ. ಆಗೇನು ಮಾಡಬೇಕು ಗೊತ್ತಾ, ಈ ಥರ ಮಾಡಿ, ಆಗ ಇಲ್ಲೆಲ್ಲನೂ ನಿಮಗೆ ನೋವು ಬರಲ್ಲ, ಬೆರಳು ಸಹ ನೋವು ಬರಲ್ಲ. ಈ ಥರ ಮಧ್ಯದಲ್ಲಿ ಯಾವಾಗಾರು ನೋವು ಅನಿಸಿದರೆ ಹೀಗೆ ಮಾಡಿಕೊಂಡು ಮತ್ತೆ ಮಸಾಜ್ ಸ್ಟಾರ್ಟ್ ಮಾಡಿ. ಫಸ್ಟ್ ಸ್ಟೆಪ್ ಏನಂತ ನೋಡೋಣ ಬನ್ನಿ. ಈಗ ನೋಡಿ, ಫಸ್ಟ್ ಸ್ಟೆಪ್ಪು 4 ಸ್ಟೆಪ್ ಅಂತ ಹೇಳಿದ್ನಲ್ಲ, ಯಾವ್ದ್ಯಾವ್ದಂತ ನಿಮಗೆ ಹೇಳಿಬಿಡ್ತೀನಿ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕ್ಲೆನ್ಸಿಂಗ್ ಅಂತ, ಸೆಕೆಂಡ್ ಸ್ಟೆಪ್ಪಿಗೂ ಸ್ಕ್ರಬ್ಬಿಂಗು, ಥರ್ಡ್ ಸ್ಟೆಪ್ ಬಂದುಬಿಟ್ಟು ಮಸಾಜಿಂಗು, ಹಾಗೆ 4th ಸ್ಟೆಪ್ ಬಂದುಬಿಟ್ಟು ನಿಮಗೆ ಫೇಸ್ ಪ್ಯಾಕು. ಇಷ್ಟು ನೀವು ಪಾರ್ಲರಲ್ಲಿ ಹೋದ್ರೂ ಸಹ ಇದೇ ಸ್ಟೆಪ್ಪೇ ಯೂಸ್ ಮಾಡೋದು, ನಾವು ಮನೆಯಲ್ಲೂ ಸಹ ಅಷ್ಟೇ. ಈಗ ಫಸ್ಟ್ ಸ್ಟೆಪ್ಪು ಕ್ಲೆನ್ಸ್ ಮಾಡೋಕ್ಕೆ ನೋಡಿ, ಬೇಕಂದರೆ ನೀವು ಹಾಲು ಬೇಕಾದರೆ ಯೂಸ್ ಮಾಡ್ಬೋದು. ಇದು ಯಾಕಂದರೆ ನಾನು ಮೊಸರು ಫೇಶಿಯಲ್ ಆಗಿರೋದ್ರಿಂದ ನಾನು ಎಲ್ಲನೂ ಮೊಸರಿಂದನೇ ಮಾಡ್ತಾ ಇರೋದು. ಹಾಲು ಅಂದರೆ ಸಹ ನೀವು ಹಸಿ ಹಾಲು ತೊಗೊಳ್ಳಿ, ಕಾಯಿಸಿರೋ ಹಾಲು ಏನೂ ಬೇಡ. ಅದನ್ನು ಚೆನ್ನಾಗಿ ನಿಮಗೆ ಕ್ಲೆನ್ಸ್ ಮಾಡುತ್ತೆ. ನಾವು ಎಷ್ಟೇ ಮುಖ ವಾಶ್ ಮಾಡ್ಕೊಂಡು ಬಂದಿದ್ರೂ ಕ್ಲೆನ್ಸಿಂಗ್ ಮಾಡ್ಕೊಳ್ಳೇಬೇಕು. ಫಸ್ಟ್ ಸ್ಟೆಪ್ ಇದು. ಯಾಕೆ ಗೊತ್ತಾ, ಪೋರ್ಸ್ ಓಪನ್ ಆಗೋದಕ್ಕೆ ನಾವು ಇದನ್ನು ಮಾಡ್ಕೊಳ್ತೀವಿ. ನಾನು ಫಸ್ಟು ಯಾಕಂದರೆ ಮೇಕಪ್ ಇರೋದ್ರಿಂದ ಇದನ್ನೆಲ್ಲ ರಿಮೂವ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮಗೆ ಕ್ಲೆನ್ಸಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕಂತ ತೋರಿಸ್ತೀನಿ. ಈಗ ನೋಡಿ, ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟೆಪ್ಪು ಸ್ವಲ್ಪ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ನೋಡಿ, ಒಂದು ಸ್ವಲ್ಪ ಮೊಸರು ತೊಗೊಳ್ತಾ ಇದ್ದೀನಿ. ನಾನು ಇದರಲ್ಲಿ ಏನೂ ಮಿಕ್ಸ್ ಮಾಡಲ್ಲ, ಬರೀ ಮೊಸರಿಂದ ಮಾತ್ರ ಕ್ಲೆನ್ಸಿಂಗಿಗೆ ಅಷ್ಟೇ ಸಾಕು. ಅದರಲ್ಲಿ ಏನು ಮಿಕ್ಸ್ ಮಾಡ್ಕೊಳೋದು ಬೇಕಾಗಿಲ್ಲ. ಅದೇ ನಾನು ಹೇಳಿದಾಗೆ ನಿಮಗೆ ಹಾಲಲ್ಲಿ ಮಾಡ್ಕೊಳ್ಳೋದು ಬೇಕು ಅಂತಂದರೆ ಅದರಲ್ಲೂ ಸಹ ಮಾಡ್ಕೊಳ್ಬೋದು. ಅದು ಸಹ ತುಂಬ ಒಳ್ಳೆ ಕ್ಲೆನ್ಸಿಂಗ್ ಆಗುತ್ತೆ. ಈ ಥರ ಎಲ್ಲ ಕಡೆ ಅಪ್ಲೈ ಮಾಡಿ, ಹಾಗೆ ನೆಕ್ಕಿಗೆ ಸಹ ಅಪ್ಲೈ ಮಾಡಿ ಯಾವತ್ತಿಗೂ ಅಷ್ಟೇ ನೆಕ್ ಮರಿಬಾರ್ದು ಫೇಶಿಯಲ್ ಮಾಡಬೇಕಾದಾಗ. ನೋಡಿ, ಈ ಥರ ಸರ್ಕಲ್ ಮೋಷನಲ್ಲಿ ಎಲ್ಲ ಕಡೆನೂ ಮಸಾಜ್ ಮಾಡಿ ಚೆನ್ನಾಗಿ ಪೋರ್ಸ್ ಎಲ್ಲ ಓಪನ್ ಆಗಬೇಕು, ಕ್ಲೀನ್ ಆಗುತ್ತೆ. ಏನಾದರೂ ನಿಮಗೆ ಡಸ್ಟ್ ಇದ್ದರೆ ಅದೆಲ್ಲನೂ ಕ್ಲೀನ್ ಆಗುತ್ತೆ.
ನಾನು ಫುಲ್ ಇಲ್ಲೆಲ್ಲ ಮಾಡಲ್ಲ, ಯಾಕಂದರೆ ಮೈಕ್ ಇರೋದ್ರಿಂದ ಫುಲ್ಲು ನೀವು ಇಷ್ಟು ಎಲ್ಲನೂ ಮಾಡ್ಕೊಳ್ಳಿ, ಯಾಕಂದರೆ ಇದೆಲ್ಲನೂ ಕಾಣಿಸುತ್ತೆ ನಿಮಗೆ. ಹಿಂದ್ಗಡೆನೂ ಬೇಕಾದ್ರೂ ಮಾಡ್ಕೊಳ್ಬೋದು, ನಿಮಗೆ ಕಾಣಿಸಲ್ಲ, ತೋರಿಸೋದು ಕಷ್ಟ ಅಂತ ಅಂದ್ಬಿಟ್ಟು ನಾನು ಇಷ್ಟೇ ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲ ಕಡೆನೂ ಮಸಾಜ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 10 ನಿಮಿಷ ಆದ್ರೂ ಮಸಾಜ್ ಮಾಡಲೇಬೇಕು. ನೋಡಿ 10 ನಿಮಿಷ ಆಯಿತು. ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೋಡಿ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ, ಒರೆಸ್ಕೊಂಡು ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೆಕ್ಸ್ಟ್ ನೋಡಿ ಸ್ಕ್ರಬ್ಬಿಂಗು. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ನೋಡಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಮೊಸರಿಗೆ. ಲಸ್ಸಿ ಮಾಡ್ತಾಯಿದ್ದಾಳೆ ಅಂತ ಅಂದ್ಕೋಬೇಡಿ, ಇದು ಸ್ಕ್ರಬ್ಬಿಂಗ್ ಮಾಡ್ತಾ ಇರೋದು. ನೋಡಿ ಸ್ವಲ್ಪ ಮೊಸರು ಹಾಕಿದೆ, ಕಲಿಸ್ತಾ ಇದ್ದೀನಿ, ಆಗ್ತಿರ್ಬೋದು. ಆಮೇಲೆ ಆಯಿಲಿ ಸ್ಕಿನ್ ಇರೋರು ಬೇಕಾದರೆ ಟೊಮೊಟೊನ ಕಟ್ ಮಾಡಿಕೊಂಡು ಅದ್ರ ಮೇಲೆ ಶುಗರ್ ಹಾಕಿ ನೀವು ಸ್ಕ್ರಬ್ ಮಾಡ್ಕೊಳ್ಬೋದು. ಯಾಕಂದರೆ ಮೊಸರು ಬೇಡ ಅನ್ನೋದಾದರೆ ಆಯಿಲಿ ಸ್ಕಿನ್ ಇರೋರು, ಡ್ರೈ ಸ್ಕಿನ್ನು ಕಾಂಬಿನೇಷನ್ ಸ್ಕಿನ್ನು ಅವ್ರಿಗೆಲ್ಲರಿಗೆ ಇದೇ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಇದನ್ನು ಕೈಯಲ್ಲಿ ತೊಗೊಂಡು ಸ್ಕ್ರಬ್ ಮಾಡ್ತಾರೋ. ಶುಗರು ಒಳ್ಳೆ ಸ್ಕ್ರಬ್ಬಿಂಗ್, ಅದು ನಿಮಗೆ ಡೆಡ್ ಸ್ಕಿನ್ನು ಎಲ್ಲನೂ ರಿಮೂವ್ ಮಾಡುತ್ತೆ. ಪೋರ್ಸ್ ಏನಾದರೂ ಇನ್ ಕೇಸು ನಾವು ಕ್ಲೆನ್ಸಿಂಗಲ್ಲಿ ಓಪನ್ ಆಗದೇ ಇದ್ದರೂ ಸಹ ಈಗ ಸ್ಕ್ರಬ್ಬಿಂಗ್ ಮಾಡಬೇಕಾದಾಗ ಖಂಡಿತ ಓಪನ್ ಆಗುತ್ತೆ. ನೋಡಿ ಚೆನ್ನಾಗಿ ಎಲ್ಲ ಕಡೆನೂ ಸ್ಕ್ರಬ್ ಮಾಡ್ತಾ ಬನ್ನಿ. ಅದೇ ಆಯಿಲಿ ಸ್ಕಿನ್ ಇರೋರು ಮಾತ್ರ ನೀವು ಟೊಮೊಟೊ ತೊಗೊಂಡು ಕಟ್ ಮಾಡಿ ಅದ್ರ ಮೇಲೆ ಶುಗರ್ ಹಿಂಗೆ ಹಾಕ್ಬಿಟ್ಟು ಅದರಿಂದನೇ ನೀವು ಸ್ಕ್ರಬ್ ಮಾಡ್ತಾ ಬನ್ನಿ. ಅದು ಶುಗರ್ ಇರುತ್ತಲ್ಲ, ಅದು ನಿಮಗೆ ಸ್ವಲ್ಪ ರಫ್ನೆಸ್ ಇರುತ್ತಲ್ವ, ಹಾಗಾಗಿ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡುತ್ತೆ. ಕಣ್ಣಿನ ಸುತ್ತನೂ ಮಾಡ್ಕೊಳ್ಳಿ, ಅಲ್ಲೇನಾದರೂ ಡಾರ್ಕ್ ಸರ್ಕಲು ಇದ್ದರೆ ಸಹ ನಿಮಗೆ ಕ್ಲೀನ್ ಆಗುತ್ತೆ. ಎಲ್ಲ ಕಡೆನೂ ನೀಟಾಗಿ ಹೇಳಿದ್ನಲ್ವ, ಈ ಫೇಸಲ್ಲಿ ಇರೋದೇ ಮಸಾಜು. ಅಟ್ಲೀಸ್ಟ್ ಒಂದು 10 ನಿಮಿಷ ಆದ್ರೂ ಮಸಾಜ್ ಮಾಡಲೇಬೇಕು. ನಿಮಗೆ ಟೈಮ್ ಇತ್ತು ಅಂದರೆ 15 ನಿಮಿಷ 20 ನಿಮಿಷ ಮಾಡಿದ್ರೂ ತುಂಬ ಒಳ್ಳೆಯದು. ನಾನು ಚೂರು ತೊಗೊಳ್ತೀನಿ. ನೋಡಿ ಸಕ್ಕರೆ ಮೆಲ್ಟ್ ಆಗಬೇಕು, ನಾವು ಆ ಥರ ಮಸಾಜ್ ಮಾಡಬೇಕು. ಮಾಡ್ತಿರ್ಬೋದು. ಈಗ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ. ಈಗ ನೋಡಿ ಸ್ಕ್ರಬ್ಬಿಂಗ್ ಆದಮೇಲೆ ನಾನು ಮುಖ ತೊಳ್ಕೊಂಡು ಬಂದಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಆಗಲೇ ಎಲ್ಲ ಸ್ಟೆಪ್ಸು ಇನ್ನೂ ಫಾಲೋ ಮಾಡಿಲ್ಲ. ಆಗಲೇ ಎಷ್ಟು ಒಂಥರ ಕೂಲ್ ಅನಿಸ್ತಾ ಇದೆ, ರಿಲ್ಯಾಕ್ಸ್ ಅನಿಸುತ್ತೆ ಸ್ಕಿನ್ನೆಲ್ಲ. ಈಗ ನೆಕ್ಸ್ಟ್ ನೋಡಿ ಮಧ್ಯದಲ್ಲಿ ಸ್ಕ್ರಬ್ ಆದಮೇಲೆ ಸ್ಟೀಮ್ ತೊಗೊಳ್ಬೇಕು. ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಅದರಿಂದ ತೊಗೋಬೋದು. ಇನ್ ಕೇಸ್ ಇಲ್ಲ ಅಂತಂದರೆ ಈ ಥರ ನೋಡಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿ, ಈ ಥರ ಬಿಸಿ ಮಾಡಿ, ಚೆನ್ನಾಗಿ ಬಿಸಿ ಮಾಡಿ, ಈ ಥರ ಹೊಗೆ ಬರ್ತಾ ಇರಬೇಕು ನಿಮಗೆ. ಅದೇ ಸ್ಟೀಮ್ ಥರ ನಿಮಗೆ ವರ್ಕ್ ಆಗುತ್ತೆ. ನೋಡಿ ಎಲ್ಲ ಕಡೆನೂ ಈ ಥರ ಈ ಸ್ಟೀಮ್ ತೊಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಪೋರ್ಸ್ ಎಲ್ಲ ಓಪನ್ ಆಗಿ ಒಳಗಡೆ ಏನಾದರೂ ಡಸ್ಟ್ ಇದ್ರೂ ಆಚೆ ಬರುತ್ತೆ. ಹಾಗೆ ಸ್ಕಿನ್ನು ಇನ್ನೂ ನಿಮಗೆ ಸ್ಮೂತ್ ಆಗುತ್ತೆ. ಎಲ್ಲ ಕಡೆ ಈ ಥರ. ಆಮೇಲೆ ಸ್ಟೀಮ್ ಕೊಡೋದ್ರಿಂದ ಇನ್ನೊಂದು ಯಾಕೆ ಕೊಡ್ತಾರೆ ಅಂತ ಅಂದರೆ, ಯಾರಿಗಾದರೂ ಈ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಜಾಸ್ತಿ ಇರುತ್ತೆ ನೋಡಿ, ಅದನ್ನು ರಿಮೂವ್ ಮಾಡೋದಕ್ಕೆ ಈಸಿ ಆಗುತ್ತೆ, ಈಸಿಯಾಗಿ ಬಂದ್ಬಿಡುತ್ತೆ, ತುಂಬ ನೋವು ಆಗಲ್ಲ. ಬಟ್ ಅದು ರಿಮೂವ್ ಮಾಡಬೇಕಾದ್ರೆ ನೋವಾಗುತ್ತಲ್ವ. ಇನ್ ಕೇಸ್ ಬ್ಲ್ಯಾಕ್ ಹೆಡ್ಡು ವೈಟ್ ಹೆಡ್ಸ್ ಇದ್ದವರು ಸ್ಟೀಮ್ ಆದಮೇಲೆ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ನನಗಿಲ್ಲ, ಹಾಗಾಗಿ ನಿಮಗೆ ಮಾಡಿ ತೋರಿಸ್ತಾ ಇಲ್ಲ. ಇರೋರು ನೀವು ಮಾಡ್ಕೊಳ್ಳಿ. ನೋಡಿ ಈ ಥರ ಸ್ಟೀಮ್ ತೊಗೊಂಡಾದಮೇಲೆ
ಸ್ವಲ್ಪ ಅದೇ ಯಾಕಂದರೆ ಸ್ಟೀಮಿಂದ ಸ್ವಲ್ಪ ಒದ್ದೆ ಆಗಿರುತ್ತೆ. ಒರೆಸ್ಕೊಂಡು ಈಗ ನಾನು ಹೇಳಿದಾಗೆ ಯಾರಿಗೆಲ್ಲ ಬ್ಲ್ಯಾಕ್ ಹೆಡ್ ಜಾಸ್ತಿ ಇರುತ್ತೆ, ವೈಟ್ ಹೆಡ್ಸ್ ಇರೋರಿಗೆ ಅದೊಂದು ರಿಮೂವ್ ಮಾಡ್ಕೊಳಕ್ಕೆ ಒಂದು ಟೂಲ್ ಸಹ ಸಿಗುತ್ತೆ. ಬೇಕಂದರೆ ಅದನ್ನು ತೊಗೋಬೋದು. ಏನಿಲ್ಲ, ಸ್ಟಿಕ್ ಥರ ಇರುತ್ತೆ, ಸ್ಟೀಲ್ದು ತೊಗೊಳ್ಳಿ. ಅದ್ರ ಮೇಲ್ಗಡೆ ರೌಂಡಾಗಿರುತ್ತೆ. ಅದನ್ನು ಎಲ್ಲೆಲ್ಲಿ ನಿಮಗೆ ಮೂಗತ್ರ, ಗದ್ದದ ಹತ್ರ ಕೆಲವೊಬ್ಬರಿಗೆ ಜಾಸ್ತಿ ಇರುತ್ತೆ, ಅದನ್ನು ಸ್ವಲ್ಪ ಟೈಟಾಗಿ ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ. ಆಗ ಸ್ವಲ್ಪ ನೋವಾಗುತ್ತೆ. ಅದು ಆಗಬಾರ್ದು, ಈಸಿಯಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಸ್ಟೀಮ್ ಕೊಡ್ತಾರೆ. ಅದಲ್ಲದೆ ಅದು ಇದ್ದರೆ ಮಾತ್ರ ಸ್ಟೀಮ್ ತೊಗೊಳ್ಬೇಕಂತ ಏನೂ ಇಲ್ಲ. ಯಾಕಂದರೆ ನಾವು ಸ್ಕ್ರಬ್ ಮಾಡಿರ್ತೀವಲ್ವ, ಆಗ ಸ್ಟೀಮ್ ಕೊಡೋದ್ರಿಂದ ಸ್ಮೂತ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಹಾಗಾಗಿ ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಈಗ ನೋಡಿ, ಥರ್ಡ್ ಸ್ಟೆಪ್ಪು ಮಸಾಜಿಂಗು ಕ್ರೀಮು ನೀವು ಯಾವುದಾದ್ರೂ ತೊಗೊಳ್ಳಿ. ಕೋಲ್ಡ್ ಕ್ರೀಮ್ ಆಗಿರಬೇಕು ಅಥವಾ ಮಾಯ್ಶ್ಚರೈಸರ್ ಕ್ರೀಮ್ ಇದ್ರೂ ಓಕೆ. ನೀವು ಯಾವುದು ಮಾಯ್ಶ್ಚರೈಸರ್ ಕ್ರೀಮ್ ಬಳಸ್ತೀರ ಅದನ್ನು ನೀವು ಯೂಸ್ ಮಾಡ್ಬೋದು. ನಾನಂತೂ ಇದು ಬಳಸ್ತೀನಲ್ವ, ಡ್ರೈ ಸ್ಕಿನ್ ಇರೋದ್ರು, ಹಾಗಾಗಿ ಇದನ್ನೇ ತೊಗೊಳ್ತಾ ಇದ್ದೀನಿ. ನೋಡಿ, ಈ ಥರ ತೊಗೊಂಡು ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು, ಬಟ್ ವ್ಯಾಸ್ಲಿನ್ ಬಳಸಬೇಡಿ, ಯಾಕಂದರೆ ಅದು ಸ್ವಲ್ಪ ಆಯಿಲಿ ಜಿಡ್ಡಿರುತ್ತೆ. ಈಗ ನೋಡಿ, ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನೆಕ್ಕು ಎಲ್ಲನೂ ಇದು ಮೇನು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾವು ಇಷ್ಟೊತ್ತು ಸ್ಕಿನ್ನ ಸ್ಕ್ರಬ್ ಮಾಡಿರ್ತೀವಲ್ವ, ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ. ಆಗ ಈ ಕ್ರೀಮ್ ಅಪ್ಲೈ ಮಾಡಿ ಮಸಾಜ್ ಮಾಡೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಸ್ಕಿನ್ನು. ಈ ಥರ ಮಾಡಬೇಕು, ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ನೋಡಿ, ಆಗಲೇ ನಾವು ಸ್ಕಿನ್ನೆಲ್ಲ ಹೇಗೆ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ ಅಂತ ಡ್ರೈ ಅನಿಸ್ತಾ ಇದೆ. ನಾನು ಸ್ವಲ್ಪ ತೊಗೊಳ್ತಾ ಇದ್ದೀನಿ ಕ್ರೀಮು. ಕಣ್ಣಿನ ಸುತ್ತಲೂ ಮಾಡ್ಕೊಳ್ಳಿ. ಕೈ ಏನಾದರೂ ನೋವು ಬರುತ್ತೆ, ಅದು ಸ್ವಲ್ಪ ಈ ಥರ ಮಾಡಿ, ಅದು ನಿಮಗೆ ನೋವು ಅಷ್ಟೊಂದು ಕಾಣಿಸೋದಿಲ್ಲ. ಈಗ ಒಂದು ಸ್ವಲ್ಪ ಡ್ಯಾಪ್ ಮಾಡಿ ರಿಲ್ಯಾಕ್ಸ್ ಆಗುತ್ತೆ. ಥರ್ಡ್ ಸ್ಟೆಪ್ಪು ಮಸಾಜ್ ಆಯಿತು. ನೆಕ್ಸ್ಟ್ ಸ್ಟೆಪ್ಪು, ಲಾಸ್ಟ್ ಸ್ಟೆಪ್ಪು ಫೇಸ್ ಮಾಸ್ಕ್ ಇವಾಗ ರೆಡಿ ಮಾಡೋಣ, ನೋಡೋಣ ಬನ್ನಿ. ಈಗ ನೋಡಿ, ಲಾಸ್ಟ್ ಸ್ಟೆಪ್ಪು ಒಂದು ಫೇಸ್ ಮಾಸ್ಕ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಏನೇನು ಬೇಕು ಅಂತ ನಾನು ತೋರಿಸ್ತೀನಿ. ಅಕ್ಕಿ ಹಿಟ್ಟು 1 ಸ್ಪೂನು. ನಿಮಗೆ ಫೇಸಿಗೆ ಎಷ್ಟು ಅಪ್ಲೈ ಮಾಡ್ಕೊಳ್ಬೋದು, 1 ಸ್ಪೂನ್ ಅಂತೇನಲ್ಲ, ಅದಕ್ಕಿಂತ ಜಾಸ್ತಿ ತೊಗೊಳ್ಬೋದು, ಕಡಿಮೆ ತೊಗೊಳ್ಬೋದು. ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಮೊಸರು, ಹಾಗೆ ನಾನು ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ. ಇದನ್ನು ಓಪನ್ ಮಾಡಿ ಅದರಲ್ಲೇ ಹಾಕ್ತಾಯಿದ್ದೀನಿ. ನೋಡಿ, ಫುಲ್ ಒಂದು ಹಾಕ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ನೋಡಿ, ಆಯಿಲಿ ಸ್ಕಿನ್ ಇರೋರು ಇದನ್ನು ಹಾಕ್ಕೊಳ್ಬೇಡಿ. ಈ ನೀಮ್ ಪೌಡ್ರ್ ಅಂತ ಬರುತ್ತಲ್ವ, ಅದು ಆ್ಯಡ್ ಮಾಡ್ಕೊಳ್ಳಿ ಇದರಲ್ಲಿ, ತುಂಬ ಒಳ್ಳೆಯದು. ಯಾಕಂದರೆ ನಿಮ್ಮ ಪಿಂಪಲ್ ಇದ್ದರೆ ಅದಕ್ಕೂ ಹೆಲ್ಪ್ ಆಗುತ್ತೆ. ಪಿಂಪಲ್ ಮಾರ್ಕ್ ಏನಾದರೂ ಇದ್ರೂ ಅದು ರಿಮೂವ್ ಆಗುತ್ತೆ. ಆಮೇಲೆ ಅಕ್ಕಿ ಹಿಟ್ಟು ಜೊತೆಗೆ ಬೇಕಾದರೆ ನೀವು ಕಡಲೆ ಹಿಟ್ಟು ಸಹ ಮಿಕ್ಸ್ ಮಾಡ್ಕೊಳ್ಬೋದು. ಆಮೇಲೆ ಅರಿಶಿಣ ಬೇಕಾದರೂ ಸ್ವಲ್ಪ, ಅದು ಕಸ್ತೂರಿ ಅರಿಶಿಣ ಆಗಿರಬೇಕು. ಮನೆಯಲ್ಲಿ ಅಡುಗೆಗೆ ಬಳಸೋ ಅರಿಶಿಣ ಹಾಕಬೇಡಿ. ಮಾಸ್ಕ್ ರೆಡಿಯಾಗಿದೆ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ, ನಾನೇನು ಬ್ಲ್ಯಾಕ್ ಹೆಡ್ ಮತ್ತು ವೈಟ್ ಹೆಡ್ಸ್ ರಿಮೂವ್ ಅಂತ ಏನು ಸಿಗುತ್ತನ್ನಲ್ವ, ಈ ಥರ ಸ್ಟೀಲ್ದಿರುತ್ತೆ. ಅದನ್ನ ಯಾವ ಥರ ನನಗಿಲ್ಲ, ತೋರಿಸ್ತೀನಿ ಯಾವ ಥರ ನೀವು ಮಾಡ್ಕೊಳ್ಬೇಕು ಅಂತ. ಈ ಥರ ಟೈಟಾಗಿ ಮೂಗತ್ರ ಏನಾದರೂ ಇದ್ದರೆ ಈ ಥರ ಟೈಟಾಗಿ ಸ್ಕಿನ್ನಿಗೆ ಹೀಗೆ ಮಾಡಿ
ಹೀಗೆ ರಿಮೂವ್ ಮಾಡ್ಕೊಳ್ಬೇಕು. ಒಂದು ಕೈಯಲ್ಲಿ ಹಾಗೆ ಟಿಶ್ಯೂ ಪೇಪರ್ ಇಟ್ಕೊಂಡಿರಿ, ಅದಕ್ಕೀಗ ಕ್ಲೀನ್ ಮಾಡ್ತಾ ಇರಬೇಕು. ಒಂದು ಸಲ ಮಾಡಿದ ತಕ್ಷಣವೇ ಕ್ಲೀನ್ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಟೈಟಾಗಿ ಅಂದರೆ ಫೋರ್ಸ್ ಹಾಕಿ ತೆಗಿಬೇಕಾಗತ್ತೆ. ಕೆಲವೊಬ್ಬರಿಗೆ ಜಾಸ್ತಿ ಆಚೆ ಎಲ್ಲ ಕಾಣಿಸ್ತಾ ಇರುತ್ತೆ. ಈ ಸೈಡ್ ಇತ್ತು ಅಂತಂದರೆ ಮೂಗು ಈ ಥರ ಮಾಡಿಕೊಂಡು ಈ ಥರ ಮಾಡಿದಾಗ, ಅಥವಾ ಇಲ್ಲಿ ಏನಾದರೂ ಇತ್ತಂದರೆ ಈ ಥರ ರಿಮೂವ್ ಮಾಡ್ಕೊಳ್ಬೇಕು. ಈ ಥರ ಇರುತ್ತೆ ಅದು. ಇಲ್ಲಿ ಮುಂದೆ ಒಂಥರ ರೌಂಡಾಗಿರುತ್ತೆ, ನಿಮಗೆ ಕಾಣಿಸ್ತಾ ಇದೆಯಾ, ಇಲ್ಲಿ ರೌಂಡಾಗಿರುತ್ತೆ. ಇದರಿಂದ ರಿಮೂವ್ ಮಾಡ್ಕೊಳ್ಬೋದು. ಈಗ ನಮ್ಮದು ಫೇಸ್ ಪ್ಯಾಕ್ ರೆಡಿಯಾಗಿದೆ ಅಲ್ವಾ, ಅಪ್ಲೈ ಮಾಡ್ಕೊಳ್ಳೋಣ. ಇಷ್ಟು ತಿಕ್ನೆಸ್ ಇದ್ದರೆ ಸಾಕು. ತುಂಬ ನೀವು ಲೂಸ್ ಮಾಡ್ಕೊಳ್ಬೇಡಿ, ಅದೆಲ್ಲ ಇಳಿದು ಹೋಗುತ್ತೆ. ಹಾಗಂತ ತುಂಬಾ ಟೈಟಾಗಿ ಮಾಡ್ಕೊಳ್ಬೇಡಿ, ಗಟ್ಟಿಯಾಗಿ ಕಲಿಸ್ಕೋಬಾರ್ದು. ಕೈಯಿಂದನೇ ಅಪ್ಲೈ ಮಾಡ್ಕೊಳ್ಳಿ, ಬ್ರಷು ಅದೆಲ್ಲ ಏನು ಬೇಡ, ಕೈಯಿಂದ ಅಪ್ಲೈ ಮಾಡ್ಕೊಳ್ಳಿ. ನೀಟಾಗಿ ಅಪ್ಲೈ ಆಗುತ್ತೆ ಎಲ್ಲ ಕಡೆನೂ. ಅದೇ ಆಯಿಲಿ ಸ್ಕಿನ್ ಇರೋರು ನೀಮ್ ಪೌಡ್ರು ಅಥವಾ ಫ್ರೆಶ್ ನಿಮಗೆ ನೀಮ್ ಲೀವ್ಸ್ ಏನಾದರೂ ಸಿಕ್ಕರೆ ಅದರದ್ದು ರಸ ಬೇಕಾದ್ರೂ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಬೋದು, ಅದು ಇನ್ನೂ ತುಂಬ ಒಳ್ಳೆಯದು. ಸಿಗದೇ ಇದ್ದರೆ ನೀಮ್ ಪೌಡ್ರ್ ಅಂತೂ ಸಿಕ್ಕೇ ಸಿಗುತ್ತೆ, ಅದು ಬೇಕಾದರೆ ನೀವು ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು. ಆಯಿಲಿ ಸ್ಕಿನ್ ಇರೋರು, ಡ್ರೈ ಸ್ಕಿನ್ನು ಕಾಂಬಿನೇಷನು ಬೇರೆ ಎಲ್ಲ ಸ್ಕಿನ್ ಇರೋರಿಗೆ ಇದೇ ಆಗುತ್ತೆ. ಎಷ್ಟು ಸಾಕು. ಅಕ್ಕಿ ಹಿಟ್ಟು, ಮೊಸರು ಮತ್ತು ನಾನು ಒಂದು ವಿಟಮಿನ್ ಇ ಟ್ಯಾಬ್ಲೆಟು ಹಾಕಿದ್ದೀನಿ. ಎಲ್ಲ ಕಡೆ ಈ ಥರ ಅಪ್ಲೈ ಮಾಡಿ. ನೆಕ್ಕಿಗೂ ಹಾಗೆ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸ್ವಲ್ಪ ಉಳಿಸ್ಕೊಳ್ಳಿ, ಯಾಕಂದರೆ ಲಾಸ್ಟಲ್ಲಿ ಮತ್ತೆ ಒಂದು ಸ್ವಲ್ಪ ಹಾಕೋಣ. ಈ ಮಾಸ್ಕ್ ಹಾಕಿದ ಮೇಲೆ ಒಂದು 5 ನಿಮಿಷ ಸಾಕು, ಸ್ವಲ್ಪ ಮಸಾಜ್ ಮಾಡೋಣ. ನಾನು ಅಕ್ಕಿ ಹಿಟ್ಟು ಯಾಕೆ ಬಳಸ್ತಾ ಇದ್ದೀನಿ ಅಂತಂದರೆ, ಅಕ್ಕಿ ಹಿಟ್ಟು ನೋಡಿ ತುಂಬಾ ಸ್ಕಿನ್ನು ಬ್ರೈಟ್ ಮಾಡುತ್ತೆ. ಹಾಗಾಗಿ ಇದ್ರ ಜೊತೆಗೆ ಬೇಕಾದರೆ ನೀವು ಕಡಲೆ ಹಿಟ್ಟು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು, ಅರಿಶಿಣ ಆ್ಯಡ್ ಮಾಡ್ಕೊಳ್ಬೋದು. ಅರಿಶಿಣ ನನಗೆ ಸ್ಕಿನ್ನಿಗೆ ಅಷ್ಟು ಆಗಿ ಬರಲ್ಲ, ಅಲರ್ಜಿ ಇರೋರು ನೀವು ಹಾಕ್ಕೊಳ್ಬೇಡಿ. ಬೇಕಂದರೆ ಹನಿ ಆ್ಯಡ್ ಮಾಡ್ಕೊಳ್ಬೋದು ಇದ್ರ ಜೊತೆಗೆ. ಬಟ್ ಇದನ್ನು ತುಂಬ ಜಾಸ್ತಿ ಪ್ರೆಷರ್ ಏನು ಹಾಕೋದು ಬೇಡ, ಯಾಕಂದರೆ ನಾವು ಇಷ್ಟೊತ್ತು ಎಲ್ಲ ಸ್ಕ್ರಬ್ ಮಾಡಿರ್ತೀವಿ, ಎಲ್ಲ ಜಾಸ್ತಿ ಮಸಾಜ್ ಆಗಿ ಸ್ಕಿನ್ನು ತುಂಬ ಸ್ಮೂತಾಗಿರುತ್ತೆ, ನಿಮಗೆ ರ್ಯಾಷಸ್ ಆಗ್ತಾ ಇರುತ್ತೆ. ಹಾಗಾಗಿ ಲೈಟಾಗಿ ಮಸಾಜ್ ಮಾಡಿ. ಇದೇನು ತುಂಬ ಒಂದು 10 ನಿಮಿಷ 15 ನಿಮಿಷ ಏನು ಬೇಡ, ಒಂದು 5 ನಿಮಿಷ ಸಾಕು. ಈಗ ಉಳಿದಿರೋದೆಲ್ಲ ನೀಟಾಗಿ ಇನ್ನೊಂದ್ಸಲ ಎಲ್ಲ ಕಡೆ ಈ ಥರ ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡಿ. ನೋಡಿ ಈ ಥರ ಎಲ್ಲ ಮಸಾಜ್ ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ಮಿಕ್ಕಿರುತ್ತಲ್ಲ, ಅದನ್ನೆಲ್ಲನೂ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಕಣ್ಣಿಗೆ ನೋಡಿ, ನೀವು ಬೇಕಂದರೆ ಕುಕುಂಬರು ಸರ್ಕಲಾಗಿ ಕಟ್ ಮಾಡಿ ಬೇಕಾದರೆ ಇಟ್ಕೊಳ್ಬೋದು. ನನಗೆ ಸ್ವಲ್ಪ ಕಣ್ಣು ಉರಿ, ಆವಾಗವಾಗ ಸ್ವಲ್ಪ ಕಣ್ಣುರಿ ಇರುತ್ತೆ, ನಾನು ಹಾಗಾಗಿ ಏನು ಮಾಡ್ತೀನಿ, ಮಜ್ಜಿಗೆ ಒಳಗೆ ಕಾಟನ್ ಡಿಪ್ ಮಾಡಿ ಅದನ್ನು ಇಟ್ಕೊಳ್ತೀನಿ. ಎಷ್ಟು ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು. ಇನ್ ಕೇಸ್ ನೀವು ಫೇಶಿಯಲ್ ಮಾಡ್ಕೊಂಡಾಗ ಅಷ್ಟೇ ಇಟ್ಕೊಳ್ಬೇಕಂತೇನೂ ಇಲ್ಲ. ಯಾವಾಗಲಾದ್ರೂ ನಿಮ್ಮ ಕಣ್ಣು ಉರಿ ಅನ್ನಿಸ್ತು, ಕಣ್ಣು ಒಂಥರ ಟೈರ್ಡ್ನೆಸ್ ಅನ್ನಿಸ್ತು ಅಂತಂದರೆ ಮಜ್ಜಿಗೆ ಒಳಗೆ ಈ ಥರ ಕಾಟನ್ನು ಡಿಪ್ ಮಾಡಿಕೊಂಡು ಈ ಥರ ಇಟ್ಕೊಳ್ಳಿ, ರಿಲ್ಯಾಕ್ಸ್ ಆಗುತ್ತೆ. ಈಗ ಹೇಗೋ ನಾವು ಪ್ಯಾಕ್ ಹಾಕ್ಕೊಂಡಿದ್ದೀವಲ್ಲ, ಜಾಸ್ತಿ ಮಾತಾಡಬಾರ್ದು, ಅದು ಬೇಗ ಡ್ರೈ ಆಗಬೇಕು, ಟೈಟ್ ಆಗಬೇಕು. ಹಾಗಾಗಿ ನಾನು ಇದನ್ನು ಕಾಟನ್ ಇಟ್ಕೊಂಡ್ಬಿಟ್ಟು ರಿಲ್ಯಾಕ್ಸ್ ಮಾಡ್ತೀನಿ. ಬೇಕಂದರೆ ನೀವು FM ಹಾಕ್ಕೊಂಡು ನಿಮ್ಮ ಫೇವ್ರೆಟ್ ಸಾಂಗ್ ಕೇಳ್ತಾನೋ ಒಂದು ಮಿನಿಮಮ್ ಒಂದು 20 ಮಿನಿಟ್ಸು ಫೇಸ್ ಪ್ಯಾಕು ಹಾಗೇ ಬಿಡಬೇಕು. ನೀವು ರಿಲ್ಯಾಕ್ಸ್ ಆಗಿ, ನಾನು ರಿಲ್ಯಾಕ್ಸ್ ಆಗ್ತೀನಿ. ಓಕೆನಾ?
2,000 years later. ಈಗ ನೋಡಿ ಒಂದು 20 ನಿಮಿಷ ಆಯಿತು. ಈಗ ಇದನ್ನು ತೊಳ್ಕೊಂಡು ಬರೋಣ. ತೊಳಿಬೇಕಾದಾಗೆ ನೀವು ಒಳ್ಳೆ ಬಟ್ಟೆ ಉಜ್ಜಿದಂಗೆ ಉಜ್ಜಬೇಡಿ, ಯಾಕಂದರೆ ನಾವು ಸ್ಕ್ರಬ್ ಎಲ್ಲ ಮಾಡಿರ್ತೀವಿ, ಫೇಶಿಯಲ್ ಮಾಡಿ ಫೋರ್ಸ್ ಆಗಿ ನಾವು ಮಸಾಜ್ ಮಾಡಿರ್ತೀವಿ, ಸ್ಕಿನ್ನು ಸ್ಮೂತ್ ಆಗಿರುತ್ತೆ, ಹಾಗೆ ನಮ್ಮ ಪೋರ್ಸ್ ಓಪನ್ ಆಗಿರುತ್ತೆ. ಹಾಗಾಗಿ ನೈಸಾಗಿ ಹ್ಯಾಂಡಲ್ ಮಾಡಬೇಕು. ಫಸ್ಟ್ ನೀವು ಮುಖದ ಮೇಲೆ ನೀರು ಈ ಥರ ಹಾಕ್ಕೊಳ್ಳಿ, ಅದು ನೆನ್ಕೊಂಬಿಟ್ಟು ತಂತಾನೆ ಹೋಗುತ್ತೆ. ಲೈಟಾಗಿ ತೊಳ್ಕೊಳ್ಳಿ. ನೋಡಿ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಈಗ ನೋಡಿ ನೀಟಾಗಿ ಎಲ್ಲ ಮುಖ ತೊಳ್ಕೊಂಡು ಬಂದಿದ್ದೀನಿ. ನೀವು ಒರೆಸ್ಕೊಳ್ಬೇಕಾದಾಗೂ ಅಷ್ಟೇ ಸುಮ್ಮನೆ ಡ್ಯಾಪ್ ಮಾಡ್ಕೊಳ್ಳಿ. ನೋಡಿ ಈಗ ನೋಡ್ತಿರ್ಬೋದು ಎಷ್ಟು ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ. ನೋಡಿ ಸ್ಕಿನ್ ಎಷ್ಟು ಸ್ಮೂತ್ ಅನ್ನಿಸ್ತಾ ಇದೆ. ನೀವು ನೋಡ್ತಿರ್ಬೋದು ಎಷ್ಟು ನಾನೇನು ಅಪ್ಲೈ ಮಾಡಿಕೊಂಡೇ ಇಲ್ಲ, ಆದರೂ ಎಷ್ಟು ವೈಟ್ ಅನಿಸುತ್ತೆ ಸ್ಕಿನ್ನು. ಆಮೇಲೆ ಎಲ್ಲ ಇದರಲ್ಲಿ ನಾವು ಇಂಟೇಕ್ ಮಾಡೋದನ್ನೇ ಎಲ್ಲ ನಾವು ಹಚ್ಕೊಂಡಿದ್ದೀವಿ. ಅದು ಏನು ರಿಯಾಕ್ಷನ್ನು ನಿಮಗೇನೂ ಆಗೋದೇ ಇಲ್ಲ. ಹಾಗಾಗಿ ನೀವು ವಾರಕ್ಕೊಂದು ಸಲ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಸ್ಕಿನ್ನು ಒಳ್ಳೆ ಸ್ಮೂತ್ ಆಗುತ್ತೆ, ಬ್ರೈಟ್ ಆಗುತ್ತೆ. ನಿಮಗೇನಾದರೂ ಕಲೆ ಇದ್ದರೆ, ಮಾರ್ಕ್ ಇದ್ದರೆ ಎಲ್ಲನೂ ರಿಮೂವ್ ಆಗುತ್ತೆ. ಅಥವಾ ಟೈಮ್ ಇಲ್ಲ ಅನ್ನೋದಾದರೆ ನೀವು 15 ಡೇಸ್ಗೆ ಅಥವಾ 1 ಮಂತ್ಗೆ ಒಂದು ಸಲ ಖಂಡಿತ ಮಾಡ್ಕೊಳ್ಳಿ. ಯಾವ ಪಾರ್ಲರ್ಗೆ ಹೋಗಬೇಕಾಗಿಲ್ಲ, ಇನ್ನೊಬ್ಬರು ಸಹಾಯ ಮಾಡಿ ನಾವು ಮಾಡಿಸ್ಕೊಳ್ಬೇಕಾಗಿಲ್ಲ. ನೋಡಿದ್ರಲ್ವ, ನಾವೇ ಸ್ವತಃ ಮಾಡ್ಕೊಂಬಿಡ್ಬೋದು. ಎಲ್ಲ ಮನೆಯಲ್ಲೇ ಸಿಗುತ್ತೆ. ಒಂದಾದಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಬಿಟ್ರೆ ಮುಗೀತು. ಆಮೇಲೆ ಫೇಶಿಯಲ್ ಮಾಡ್ಕೊಳ್ದಿನ ನೀವು ಬೆಳಿಗ್ಗೆ ಮಾಡಿದರೆ ಇಡೀ ದಿನ ಸೋಪ್ ಯೂಸ್ ಮಾಡಬೇಡಿ. ರಾತ್ರಿ ಮಾಡಿದರೆ ಹೇಗೋ ನೀವು ಮಲ್ಕೋತೀರಲ್ವ, ಎದ್ದ ತಕ್ಷಣವೂ ಸೋಪ್ ಹಾಕಿ ನೀವೇನು ವಾಶ್ ಮಾಡ್ಕೊಳ್ಬೇಡಿ. ಸ್ನಾನ ಮಾಡಬೇಕಾದಾಗ ಡೈರೆಕ್ಟ್ ಬೇಕಾದರೆ ನೀವು ಮಾಡ್ಕೊಳ್ಳಿ. ಆಮೇಲೆ ಬೆಳಿಗ್ಗೆ ಫೇಶಿಯಲ್ ಮಾಡಿಸ್ಕೊಂಡ್ರೆ ಬಿಸಿಲಿಗೆ ಮಾತ್ರ ಖಂಡಿತವಾಗಿ ಹೋಗಬೇಡಿ. ಇನ್ ಕೇಸ್ ಹೋಗಬೇಕಾದ್ರೆ ಮುಖ ಕವರ್ ಮಾಡ್ಕೊಂಡು ಹೋಗಿ, ಯಾಕಂದರೆ ಸ್ಕ್ರಬ್ ಮಾಡ್ಕೊಂಡಿರ್ತೀವಿ, ಅದು ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ, ಸ್ಕಿನ್ನು ಸ್ಮೂತ್ ಆಗಿರುತ್ತೆ, ರ್ಯಾಷಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಬಿಸಿಲಿಗೆ ಮಾತ್ರ ಹೋಗಬೇಡಿ, ಸೋಪ್ ಒಂದು ಯೂಸ್ ಮಾಡಬೇಡಿ. ಇದೆರಡು ಗಮನದಲ್ಲಿ ಇಟ್ಕೊಳ್ಳಿ. ಈಗ ಲಾಸ್ಟು ಇನ್ನೇನು ಆಯ್ತು ಎಲ್ಲನೂ ಸ್ವಲ್ಪ ಮಾಯ್ಶ್ಚರೈಸರ್ ಒಂದು ಹಚ್ಕೊಳ್ಳೋದು ಮಾತ್ರ ಮರಿಬೇಡಿ. ನೋಡಿ ಎಲ್ಲ ಕಡೆ ನೀಟಾಗಿ ಕಣ್ಣಿನ ಸುತ್ತಲೂ ಎಲ್ಲ ಕಡೆನೂ ಹಚ್ಕೊಳ್ಳಿ. ಎಷ್ಟು ರಿಲ್ಯಾಕ್ಸ್ ಅನಿಸ್ತಾ ಇದೆ ಹೇಳೋದೇ. ನಂಗಂತೂ ಹಾಗೆ ಬಿಟ್ಟರೆ ಮಲ್ಗೆ ಬಿಡ್ತೀನಿ ಅಷ್ಟೇ. ಗೊರಕೆ ಸೌಂಡ್ ಕೇಳಿಸಿದ್ರು ಕೇಳಿಸ್ಬೋದು ನಿಮಗೆ. ಯಾಕೆ ಗೊರಕೆ ಹೊಡಿತೀನಿ ಅಂತ ನೋಡ್ತಾ ಇದ್ದಾರೆ. ಎಲ್ಲರೂ ಹೊಡಿತಾರೆ ರೀ, ನಿದ್ದೆಯಲ್ಲಿ ಅವ್ರದವ್ರಿಗೆ ಗೊತ್ತಾಗಲ್ಲ ಅಷ್ಟೇ. ನೋಡಿ ಆಯಿತು ನಮ್ಮದು ಮೊಸರು ಫೇಶಿಯಲ್ಲು 4 ಸ್ಟೆಪ್ಪಲ್ಲಿ ಮುಗಿದೋಯ್ತು. 4 ಸ್ಟೆಪ್ಪು ಈ ಥರ ಅಲ್ಲ, 4 ಸ್ಟೆಪ್ ಅಷ್ಟೇ. ಈಸಿಯಾಗಿ ನಾವೇ ಮಾಡ್ಕೊಳ್ಬೋದು. ನೋಡಿ ಎಷ್ಟು ನೀಟ್ ಅನ್ನಿಸ್ತಾ ಇದೆ ಸ್ಕಿನ್ನು, ಮುಖನೂ ಅಷ್ಟೇ ಎಷ್ಟು ಬ್ರೈಟ್ ಅನ್ನಿಸ್ತಾ ಇದೆ. ನೋಡಿ ಇಷ್ಟ ಆಗಿತ್ತು 4 ಸ್ಟೆಪ್ಪು ಮೊಸರು ಫೇಶಿಯಲ್ಲು. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಹಾಗೆ ನೀವು ಟ್ರೈ ಮಾಡಿ. ಯಾಕಂದರೆ ನೀವು ಪಾರ್ಲರ್ಗೆ ಹೋಗಿ ಕೆಮಿಕಲ್ ಕ್ರೀಮೆಲ್ಲ ಯೂಸ್ ಮಾಡಿಕೊಂಡು ಅಲ್ಲೆಲ್ಲ ಅಷ್ಟು ದುಡ್ಡು ಖರ್ಚು ಮಾಡಿಕೊಂಡು ನಮ್ಮ ಸ್ಕಿನ್ ಇನ್ನೂ ಹಾಳು ಮಾಡಿಕೊಂಡು ಬರೋದಕ್ಕಿಂತ ಮನೆಯಲ್ಲೇ ಸಿಗೋ ಪದಾರ್ಥ ಇದೆಲ್ಲನೂ ಮನೆಯಲ್ಲೇ ಸಿಗುತ್ತೆ ಈಸಿಯಾಗಿ. ಆಮೇಲೆ ಡೈಲಿ ಬಳಸ್ತಾನೇ ಇರ್ತೀವಿ ನಾವು. ಮೊಸರು ನೀವು ತಿಂದರೂ ಎಷ್ಟು ಒಳ್ಳೆಯದು, ಫೇಸು ಅಂದರೆ ಸ್ಕಿನ್ ಮೇಲೆ ಅಪ್ಲೈ ಮಾಡೋಕ್ಕೂ ಅಷ್ಟೇ ಒಳ್ಳೆಯದು. ನಿಮಗೆ ಬ್ಲೀಚ್ ಸಹ ಸಿಗುತ್ತೆ ಈ ಫೇಶಿಯಲಲ್ಲಿ, ಅದಕ್ಕೆ ಸಪ್ರೇಟ್ ಹೋಗಿ ಮಾಡಿಸೋ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ಪ್ಲೀಸ್ ಖಂಡಿತವಾಗಿ ತಿಳಿಸಿ. ಹಾಗೆ ನೀವು ಟ್ರೈ ಮಾಡಿ, ಅದರ ರಿಸಲ್ಟ್ ಏನು ಬಂತು ಅಂತ ಸಹ ನನಗೆ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.